ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಭಾವನಾ. ಹ್ಯಾಪಿ ಮಂಡೇ. ಇವತ್ತು ವಾರದ ಮೊದಲನೇ ದಿನ. ಎಲ್ಲರೂ ಖುಷಿಯಾಗಿ ಸ್ಟಾರ್ಟ್ ಮಾಡಿ, ಯಾಕಂದರೆ ಇಡೀ ವೀಕ್ ನೀವು ಖುಷಿಯಾಗಿರ್ತೀರ. ಅದಕ್ಕೆ ನಾನು ಮಾರ್ನಿಂಗ್ ರೋಟೀನೆಲ್ಲ ಮುಗಿಸ್ಕೊಂಡು ಮನೆ ಕಸ ಗುಡಿಸಿ ಒರೆಸ್ಕೊಂಡೆ. ಆ್ಯಂಡ್ ನೆನ್ನೆನೇ ನಾನು 90% ವರ್ಕ್ನ ಮುಗಿಸ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಇವತ್ತು ಜಸ್ಟ್ ನಾನು ಕಸ ಗುಡಿಸಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ಇದೆಲ್ಲ ಆದಮೇಲೆ ನಾನು ಫ್ರೆಶಪ್ ಆದಮೇಲೆ ನಾನು ಇವತ್ತು ಪೂಜೆಗೆ ಸ್ಯಾರಿ ಉಟ್ಕೊಳ್ಳೋಣ ಅಂತ ಹೇಳಿ ಸ್ಯಾರಿ ಉಟ್ಕೊಂಡೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಫ್ರೆಶಪ್ ಆಗಿ ಅವರು ದೇವ್ರ ಮನೆನ ಕ್ಲೀನ್ ಮಾಡಿಕೊಂಡು ಹೂವುಗಳನ್ನೆಲ್ಲ ಇಟ್ಕೋತಾಯಿದ್ರು. ನಾನು ಕೂಡ ಹೊಸ್ಲುನ ಒರೆಸ್ಕೊಂಡು ಹೊಸ್ಲಿಗೆ ಎಲ್ಲ ಕುಂಕುಮ ಇಟ್ಟೆ. ಆ್ಯಂಡ್ ಇವತ್ತು ಸ್ವಲ್ಪ ಲೇಟ್ ಆಗಿರೋದ್ರಿಂದ ನಾನು ನೈವೇದ್ಯಕ್ಕೆ ಏನೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಹಾಲನ್ನೇ ನಾನು ನೈವೇದ್ಯಕ್ಕೆ ಇಡೋಣ ಅಂತ ಇಡ್ತಾಯಿದ್ದೀನಿ. ಆ್ಯಂಡ್ ಇದೆಲ್ಲ ಆದಮೇಲೆ ನಾನು ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯನ ನಿಮ್ಗೆ ಹೇಳಬೇಕು, ವಿಚ್ ಬ್ರಿಂಗ್ಸ್ ಪಾಸಿಟಿವಿಟಿ ಇನ್ ಯುವರ್ ಫ್ಯಾಮಿಲಿ ಅಥವಾ ನಿಮ್ಮ ಮನೆಯಲ್ಲಿ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಹತ್ರ 2 ಲವಂಗ, 2 ಏಲಕ್ಕಿ, 1 ಚಕ್ಕೆ ಮತ್ತು 1 ಪಲಾವ್ ಎಲೆನ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಐಟಮ್ಸ್ ಏನಿದೆ ಅದು ಧನಾಕರ್ಷಣೆಗೆ ಹೆಲ್ಪ್ ಮಾಡುತ್ತೆ. ಅಂದರೆ ನಮ್ಮ ಫ್ಯಾಮಿಲಿ ಅಥವಾ ನಮ್ಮ ಸ್ವಂತ ಆರ್ಥಿಕತೆ ಹೆಚ್ಚಾಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ಯಾರಿಗಾದ್ರೂ ಮನೆಯಲ್ಲಿ ಸಾಲ ಜಾಸ್ತಿ ಇದ್ದರೆ ಅಥವಾ ನಮಗೆ ಯಾವುದಾದ್ರೂ ದುಡ್ಡು ಬರಬೇಕು ಅಂದರೆ ಈ 4 ಐಟಮ್ ನಾನು ಏನು ಹೇಳಿದ್ದೀನಿ ಅದನ್ನು ತಗೊಂಡು ನಾವು ಧೂಪ ಹಾಕ್ತೀವಿ ಗೊತ್ತಾ. ಆ ಧೂಪದ ಮೇಲೆ ಇಟ್ಟು ಆ ಧೂಪ ಏನಿದೆ ಅದನ್ನು ನಾವು ಪೂಜೆ ಮಾಡ್ತಾ ನಮ್ಮ ಮನಸ್ಸಲ್ಲಿ ಏನಿದೆ ಅಥವಾ ನಮ್ಮ ಪ್ರಾಬ್ಲಮ್ ಏನಿದೆ ದುಡ್ಡಿನ ವಿಷಯದಲ್ಲಿ ಅದೆಲ್ಲ ಬೇಡ್ಕೊಳ್ತಾ ಧೂಪ ಹಾಕಬೇಕು. ಆ್ಯಂಡ್ ನಾವು ಕೂಡ ಹಾಗೆ ಮಾಡಿದ್ವಿ. ಇದನ್ನು ನಾನು ತುಂಬ ಯೂಟ್ಯೂಬ್ ವ್ಲಾಗಲ್ಲಿ ನೋಡಿದ್ದೀನಿ. ತುಂಬ ಜನ ಇದನ್ನು ಫಾಲೋ ಮಾಡ್ತಾರೆ. ನೀವು ಕೂಡ ಇದನ್ನು ಫಾಲೋ ಮಾಡಿ. ಆ್ಯಂಡ್ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ. ಯಾರ್ಯಾರೆಲ್ಲ ಇದನ್ನು ಫಾಲೋ ಮಾಡಿ ಚೇಂಜಸ್ ಆಗಿದೆಯೋ ಅವರೆಲ್ಲ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಹಸ್ಬೆಂಡ್ ಪೂಜೆ ಮುಗಿಸಿದ ಮೇಲೆ ನಾನು ಕೂಡ ಪೂಜೆ ಮಾಡಿದೆ. ಆ್ಯಂಡ್ ಇಲ್ಲಿ ನಾವು ಏನು ಧೂಪ ಹಾಕ್ತೀವಿ ಗೊತ್ತಾ, ಆ ಧೂಪ ಹೋಗಿ ನಮ್ಮ ಮನೆಯಲ್ಲಿ ಯಾವ್ಯಾವ ಜಾಗ ಇದೆ, ಸೊ ಅಡುಗೆ ಮನೆ ಆಗಲಿ, ರೂಮ್ ಆಗಲಿ, ಹಾಲ್ ಆಗಲಿ, ಅದೆಲ್ಲ ಜಾಗಕ್ಕೂ ನಾವು ಧೂಪ ಪ್ರೇಕ್ಷಣೆ ಮಾಡಬೇಕು. ಏನಕ್ಕೆ ಅಂದರೆ ನಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಬೆಳೆಯುತ್ತೆ ಅಂತ. ಈ ನನ್ನ ವ್ಲಾಗು ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.